ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಹಂಪಿಯ ಬಗ್ಗೆ ಹೇಳುತ್ತಾ ಇದ್ದರೆ ಪದಗಳೇ ಸಾಲದು. ಇಂದಿನ ವಿಡಿಯೋದಲ್ಲಿ ಹಂಪಿಯ 2 ಸ್ಥಳಗಳ ಬಗ್ಗೆ ನೋಡಿದ್ದೇವೆ. ಈಗ ಮತ್ತೊಂದು ಸ್ಥಳದ ಬಗ್ಗೆ ತಿಳಿಸಿಕೊಡುತ್ತೇನೆ. ಇತಿಹಾಸವು ಪ್ರಶಾಂತತೆಯನ್ನು ಸಂಧಿಸುವಲ್ಲಿ ಹಂಪಿಯ ಮಾಂತ್ರಿಕತೆ ಶಾಶ್ವತ. ಹಂಪಿಯ ಪ್ರತಿಯೊಂದು ಮೂಲೆಯೂ ಇಂದಿನ ಯುಗದ ಕಥೆಗಳೊಂದಿಗೆ ಗುನುಗುತ್ತದೆ. ಹಂಪಿ ಎಂದರೆ ಬರೀ ಕಲ್ಲಿನ ರಥವಲ್ಲ, ಕನ್ನಡದ ಮಣ್ಣಿನ ಗಮಲನ್ನು ಪಸರಿಸಿದ ಸಾಧಕರ ಭೂಮಿಯೂ ಹೌದು. ನಾವು ಹೋಗಿದ್ದು ಕೋದಂಡರಾಮ ದೇವಸ್ಥಾನಕ್ಕೆ. ಕೋದಂಡರಾಮ ದೇವಾಲಯದ ಹತ್ತಿರ ಹರಿಯುವ ತುಂಗಭದ್ರಾ ನದಿ ಇಲ್ಲಿ ಒಂದು ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಶಾಂತತೆಯ ಅನುಭವವನ್ನು ನೀಡುತ್ತದೆ. ಈ ದೇವಾಲಯವು ರಾಮಾಯಣದಲ್ಲಿನ ಪ್ರಸಂಗಗಳ ಆಧಾರದ ಮೇಲೆ ನಿರ್ಮಿತವಾಗಿದೆ ಮತ್ತು ಶ್ರೀರಾಮಚಂದ್ರ ಸ್ವಾಮಿಯು ಇಲ್ಲಿ ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಪೂಜಿಸಲ್ಪಡುತ್ತಾರೆ. To know more about such beautiful places, please stay tuned.